ಚುನಾವಣೆ ಘೋಷಣೆ ಆಗಲಿ. ನಾನು ಬಹುಶಃ ಮುಂದೊಂದು ತಿಂಗಳು 10ನೇ ತಾರೀಕು ಆಗತ್ತೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಚುನಾವಣೆ ಘೋಷಣೆ ಆದಮೇಲೆ ನಮ್ಮ ಎರಡು ಪಕ್ಷದ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧವಾಗಿರಬೇಕಾಗತ್ತೆ. ನಮ್ಮದು ಈಗ ನಿಮ್ಮ BJP JDS ಇವತ್ತು ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. ನೋಡೋಣ ನಮ್ಮ ವರಿಷ್ಠರು ಏನು ತೀರ್ಮಾನ ಮಾಡ್ತಾರೆ. ಚುನಾವಣಾ ಕಣದಲ್ಲಿ ಯೋಗೇಶ್ವರ್ ಇರ್ತಾರೆ ಸರ್. ಜನಗಳ ಒತ್ತಾಯ ಇದೆ, ಚುನಾವಣಾ ಕಣದಲ್ಲಿ ಇಡಬೇಕಂತೇಳಿ ನಮ್ಮ ತಾಲೂಕಿನ ಸಾರ್ವಜನಿಕರ ಒತ್ತಾಯ ಇದೆ. ಜೊತೆಗೆ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷದ ಮಾತು ಕೇಳಬೇಕಾಗತ್ತೆ. ಇನ್ನು ಸಮಯ ಬರಲಿ, ನೋಡೋಣ. ಒಂದ್ ಕಡೆ ಯೋಗೇಶ್ವರ್ ಕ್ಯಾಂಡಿಡೇಟ್ ಅಂತಿದ್ದೇನೆ, DCM ಅವರು ಒಂದು 20 ಸಲ ಬಂದಿದ್ದಾರೆ ಚನ್ನಪಟ್ಟಣಕ್ಕೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ತಾವು ಮತ್ತೆ ಕುಮಾರಸ್ವಾಮಿ ಅವರು ಏನು ಅಭಿವೃದ್ಧಿ ಮಾಡಿಲ್ಲ ಅನ್ನೋದು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಈ ಉಪಚುನಾವಣೆಗಳು ಬಂದಾಗ ಎಲ್ಲ ರಾಜ್ಯ ಸರ್ಕಾರಗಳು ಈ ರೀತಿ ಮಾಡ್ತಾರೆ. ಮಂಡ್ಯದಲ್ಲೂ ಉಪಚುನಾವಣೆ ಬಂದಾಗ ಇದೇ ರೀತಿಯಾದಂಥ ಹಲವಾರು ಘೋಷಣೆಗಳನ್ನು ಮಾಡೋದನ್ನು ನಾವು ನೋಡಿದ್ದೀವಿ. ಈ ಚುನಾವಣೆ ಉದ್ದೇಶದಿಂದ ಘೋಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೂ ಸ್ವಾಭಾವಿಕವಾಗಿ ಒಂದು ಸರ್ಕಾರ ಬಜೆಟಲ್ಲಿ ಘೋಷಣೆ ಮಾಡಿ ಅದನ್ನು ಅನುಷ್ಠಾನ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಚುನಾವಣೆ ಘೋಷಣೆ ಆದಮೇಲೆ ಈ ಕಾರ್ಯಕ್ರಮಗಳಿಗೇನು ಅಂತ ಅಷ್ಟೊಂದು ಮಹತ್ವ ಇರುವುದಿಲ್ಲ. ನೋಡೋಣ, ಸರ್ಕಾರ ಇದೆ, ಅವ್ರು ಮಾಡ್ತಾ ಇದ್ದಾರೆ. ರಾಜ್ಯ ಈಗ ನಮಗೆ ಆ ಥರ ಯಾವುದು ಆಲೋಚನೆ ನಾನು ಮಾಡಲಿಲ್ಲ. ರಾಜಕಾರಣದಲ್ಲಿ ಏನು ಹೇಳೋಕ್ಕಾಗೋದಿಲ್ಲ. ಅಧಿಕಾರಿಗಳು ಕಾಂಗ್ರೆಸ್ ಪಕ್ಷದವರು ಆ ಮಟ್ಟದಲ್ಲಿ ತಮ್ಮೊಟ್ಟಿಗೆ ಚರ್ಚೆ ಮಾಡಿದ್ದಾರೆ. ಹಾಗೆ ಆ ಥರದ್ದೇನು ಬೆಳವಣಿಗೆ ಆಗಿದೆ? ಕಾಂಗ್ರೆಸ್ಸಿಂದ ಏನು ಯಾರು ನನ್ನ ಜೊತೆ ಚರ್ಚೆ ಮಾಡಲಿಲ್ಲ. ಸ್ಪರ್ಧೆ ಮಾಡಬೇಕು ಅಂತೇಳಿ ಬಹಳ ಒತ್ತಡ ಇದೆ. ನೋಡ್ತೀನಿ ಮುಂದೆ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ಏನ್ ಬೇಕಾದ್ರೂ ಆಗ್ಬೋದ್ರಿ. ನೀವು ನೋಡ್ತಾ ಇದ್ದೀರಲ್ಲ, ನೀವು ಯಾರು ಊಹೆ ಮಾಡದಂತ ಘಟನೆಗಳೇ ಘಟಿಸ್ತಾ ಇವೆ ಇವತ್ತು ರಾಜ್ಯದಲ್ಲಿ. ನೋಡೋಣ ಮುಂದೆ ಏನೇನಾಗತ್ತೆ ಅಂತ. ಇಲ್ಲ, ಆ ಥರ ಆಲೋಚನೆ ಇಲ್ಲ. ಪಕ್ಷಾಂತರ ಮಾಡ್ಬೇಕಂತ ಆ ಥರ ಆಲೋಚನೆ ಇಲ್ಲ. ಬಟ್ ಅಲ್ಲಿ ರಾಜ್ಯದ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಾವ್ಯಾರು ಊಹೆ ಮಾಡದೇ ಇರ್ತಕ್ಕಂಥ ಘಟನೆಗಳು ನಡೀತಾ ಇರೋದ್ರಿಂದ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳಷ್ಟೇ. ನೋಡೋಣ. ನಮಸ್ಕಾರ. ಥ್ಯಾಂಕ್ ಯು.